ವರ್ಸಸ್ ಎಸ್ಡಿಪಿಐ ಫೈಟ್ ಆರಂಭ ಆಗಿದೆ. ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗೆ ಎಸ್ಡಿಪಿಐ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ಸಭೆಯ ಆಯೋಜಕರ ವಿರುದ್ಧ ದೂರು ಕೂಡ ಎಸ್ಡಿಪಿಐ ದಾಖಲು ಮಾಡಿದೆ. ಈ ಸಭೆಯನ್ನ ಆಯೋಜನೆ ಮಾಡಿದಂತಹ ಆಯೋಜಕರ ವಿರುದ್ಧ ಎಸ್ಡಿಪಿಐ ದೂರು ಕೊಟ್ಟಿದೆ. ಫೆಬ್ರವರಿ 22ರಂದು ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ನಡೀತಾ ಇದೆ. ಬಂಟ್ವಾಳ ತಾಲೂಕಿನ ಅರಳಿ ದೇವಸ್ಥಾನದಲ್ಲಿ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಯಾವುದೇ ಧರ್ಮ ಜಾತಿಯ ಹೆಸರಿನಲ್ಲಿ ರಾಷ್ಟ್ರವನ್ನು ಗುರುತಿಸಬಾರದು. ಹೀಗೆ ಮಾಡಿದ್ರೆ ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಇದು ದೇಶದ್ರೋಹದ ಅಪರಾಧ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರು ಕೂಡ ದಾಖಲು ಮಾಡಲಾಗಿದೆ. ಹೀಗಾಗಿ ಈ ಒಂದು ಸಭೆಯನ್ನು ನಿಲ್ಲಿಸಬೇಕು ಅಂತ ಒಂದೆಡೆ ಎಸ್ಡಿಪಿಐ ಈಗ ಪ್ರಕರಣ ದಾಖಲು ಮಾಡಿದೆ. ಯಾರ್ಯಾರು ಈ ಸಭೆ ಹಮ್ಮಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು, ಯಾಕಂದರೆ ಈಗಾಗಲೇ ಎಸ್ಡಿಪಿಐ ಮತ್ತೊಂದೆಡೆ ಹಿಂದೂ ಪರ ಸಂಘಟನೆಗಳು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದಾವೆ. ಹೀಗಾಗಿ ಈ ಎರಡನ್ನೂ ಕೂಡ ಅಂದರೆ ಏನು ಗೊಂದಲ ಕ್ರಿಯೇಟ್ ಆಗ್ತಾ ಇದೆ, ಧಾರ್ಮಿಕ ಸಂಘರ್ಷಕ್ಕೆ ಮತ್ತೆ ವೇದಿಕೆಯಾಗ್ತಾ ಇದೆ ಮಂಗಳೂರು, ಅದಕ್ಕೆ ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಫುಲ್ ಸ್ಟಾಪ್ ಇಡುತ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಕೋಮು ಸಂಘರ್ಷಕ್ಕೆ ಈ ನಾಂದಿ ಹಾಡ್ತಾ ಇರುವಂತಹ ಮಂಗಳೂರಿನಲ್ಲಿ ಈಗ ಮತ್ತೆ ಕೋಮು ಸಂಘರ್ಷ ಆರಂಭವಾಗುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಹಿಂದೂ ರಾಷ್ಟ್ರ ವರ್ಸಸ್ ಈಗ ಎಸ್ಡಿಪಿಐ ನಡುವೆ ಜಟಾಪಟಿ ಆರಂಭ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನೀವು ಹೇಳಿದ ರೀತಿಯಲ್ಲಿ ನಿಜಕ್ಕೂ ಕೂಡ ಒಂದು ವಿವಾದದ ಕಿಡಿ ಅದರಲ್ಲಿ ಹೊತ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೂ ರಾಷ್ಟ್ರ ಅನ್ನುವಂತ ಒಂದು ಕಲ್ಪನೆ ಅಥವಾ ಆ ಒಂದು ಟೈಟಲ್ಗೆ ಸದ್ಯ ಎಸ್ಡಿಪಿಐ ಕಿಡಿಕಾರಿರುವಂತದ್ದು. ಈ ಮಂಗಳೂರಿನಲ್ಲಿ ಹಿಂದೂ ರಾಷ್ಟ್ರ ವರ್ಸಸ್ ಎಸ್ಡಿಪಿಐ ಅನ್ನುವಂತ ರೀತಿಯ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಏನಿಲ್ಲ ಅಂದ್ರೆ ಫೆಬ್ರವರಿ 22ಕ್ಕೆ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಅನ್ನುವಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಅರಳದ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಸ್ಡಿಪಿಐ ಅವರ ತಕರಾರು ಏನು ಅಂದ್ರೆ, ಹಿಂದೂ ರಾಷ್ಟ್ರ ಸಭೆ ಅನ್ನುವಂತ ರೀತಿಯ ಜಾಗೃತಿ ಸಭೆ ಅಂತ ನೀವು ಯಾಕೆ ಹೆಸರನ್ನ ಇಟ್ಟಿದ್ದೀರಾ, ಹಿಂದೂ ರಾಷ್ಟ್ರ ಅಂತ ಯಾಕೆ ಉಲ್ಲೇಖ ಮಾಡಿದೀರಾ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಈಗ ಎಸ್ಡಿಪಿಐ ಮುಖಂಡರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿರುವಂತಹದ್ದು. ಬಂಟ್ವಾಳದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಯಾವುದೇ ಧರ್ಮ ಅಥವಾ ಜಾತಿಯ ಹೆಸರಿನಲ್ಲಿ ಒಂದು ದೇಶವನ್ನ ಗುರುತಿಸುವಂತದ್ದು ಸಂವಿಧಾನದ ಉಲ್ಲಂಘನೆ ಅನ್ನುವಂತ ರೀತಿಯಲ್ಲಿ ಅವರು ಆರೋಪವನ್ನ ಸದ್ಯ ಮಾಡಿರುವಂತದ್ದು. ಹಾಗಾಗಿ ಇದಕ್ಕೆ ಅವಕಾಶವನ್ನ ಕೊಡಬಾರದು ಮತ್ತು ಆಯೋಜಕರು ಯಾರಿದ್ದಾರೋ ಇವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ದೂರಿನಲ್ಲಿ ಸದ್ಯ ಉಲ್ಲೇಖ ಮಾಡಿರುವುದು. ಎಸ್ಡಿಪಿಐ ಮುಖಂಡ ಶಾಹುಲ್ SH, ಕಾರ್ಯದರ್ಶಿ ಅಕ್ಬರ್ ಅಲಿ ಪನ್ನೋಡಿ, ಕಬೀರ್ ಅಕ್ಕರಂಗಡಿ, ಇಮ್ರಾನ್ ಬಂಟ್ವಾಳ, ಉಬೇದ್ ಅನ್ನುವಂತವರು ಸದ್ಯ ಈ ಒಂದು ದೂರನ್ನ ನೀಡಿದ್ದಾರೆ. ಯಾಕಂದ್ರೆ ಈ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಸೇರಿದಂತೆ ಹಿಂದೂ ಸಂಗಮ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳು ಸದ್ಯ ನಡೀತಾ ಇರುವಂತದನ್ನ ನಾವು ಗಮನಿಸಬಹುದು. ಕೇವಲ ಬಂಟ್ವಾಳ ತಾಲೂಕು ಮಾತ್ರ ಅಲ್ಲ, ಪುತ್ತೂರು ಭಾಗದಲ್ಲೂ ಕೂಡ ಇದೇ ರೀತಿಯ ಒಂದು ವಿವಾದ ಸದ್ಯ ಆಗಿರುವಂತದ್ದು. ಅಲ್ಲೂ ಕೂಡ ಈ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಅನ್ನುವಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಸೊ ಅದಕ್ಕೂ ಕೂಡ ಈಗ ಆಕ್ಷೇಪವನ್ನ ಎಸ್ಡಿಪಿಐ ಆ ಭಾಗದಲ್ಲೂ ಕೂಡ ವ್ಯಕ್ತಪಡಿಸಿದೆ. ಅಲ್ಲೂ ಕೂಡ ಅವರು ಸಂಪಾಜಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಪುತ್ತೂರಿನ ಕುಂಬ್ರದ ರಾಮಗಿರಿಯಲ್ಲೂ ಕೂಡ ಇದೇ ಮಾದರಿಯಲ್ಲಿ ಫೆಬ್ರವರಿಯಂದು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಇವರು ಇದೇ ತರ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಸೊ ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸರಣಿಯ ರೀತಿಯಲ್ಲಿ ಅನೇಕ ಭಾಗದಲ್ಲಿ ಈ ತರ ಕಾರ್ಯಕ್ರಮಗಳು ಆಗ್ತಾ ಇರುವಂತದನ್ನ ಗಮನಿಸಬಹುದು. ಸೊ ಇದಕ್ಕೆ ಎಸ್ಡಿಪಿಐ ಸದ್ಯ ತಕರಾರನ್ನ ಎತ್ತಾ ಇದೆ. ಸೊ ಇದು ಇನ್ನೂ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಕೋಮು ಸಂಘರ್ಷಕ್ಕೆ ಏನಾದ್ರೂ ಕಾರಣವಾಗುತ್ತೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೋಮು ಸಂಘರ್ಷದಿಂದ ನಲುಗಿ ಹೋಗಿತ್ತು. ಇಂತಹ ಸಣ್ಣ ಸಣ್ಣ ವಿಚಾರದಿಂದಲೇ ಒಂದು ದೊಡ್ಡ ವಿವಾದಗಳು ನಡೆದಿದ್ದನ್ನ ನಾವು ನೋಡಿದೀವಿ. ಅದು ಕೊಲೆಯ ಹಂತಕ್ಕೂ ಹೋಗಿರುವಂತದನ್ನ ಕೂಡ ಗಮನಿಸಿದೀವಿ. ಸೊ ಮತ್ತೆ ಈ ತರ ಒಂದು ವಿವಾದ ಎದ್ದಿದೆ. ಸೊ ಪೊಲೀಸ್ ಇಲಾಖೆ ಯಾವ ತರ ಸ್ಪಂದನೆಯನ್ನ ಕೊಡುತ್ತೆ